ಏನು ಮಾಡ್ತೀಮ್ಮ? ದಾಲ್ ಕಿಚಡಿ. ದಾಲ್ ಕಿಚಡಿ ಮಾಡ್ತಾ ಇದ್ದಾರೆ ಗೈಸ್ ನಮ್ಮಮ್ಮ ಇವತ್ತು. ದಾಲ್ ಕಿಚಡಿ ಹೆಂಗೆ ಮಾಡಬೇಕು ಅನ್ನೋದು ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಏನು ಅಂತಂದ್ರೆ ಫಸ್ಟ್ ನಾನಿಲ್ಲಿ ನೆನೆ ಜಾಸ್ತಿ ಆಯ್ತದ ರೀತಿ ಇದು ನಮಗೆ ಇರ್ಲಿ ಬಿಡು, ರಾತ್ರಿನೂ ಮಸ್ತ್ ಟೇಸ್ಟ್ ಇರ್ತದೆ, ಹೆಲ್ದಿ ಆ್ಯಂಡ್ ಟೇಸ್ಟಿ. ಇದನ್ನು ನಾನು ಏನೇನು ನೆನೆ ಹಾಕೀನಿ ಅಂತಂದ್ರೆ ತೊಗರಿ ಬ್ಯಾಳೆ, ಆಮೇಲೆ ಇದು ಚೆನ್ನಾಗಿ ಬೇಳೆ ಅಂತ ಬರ್ತದಲ್ಲ ಅದು ಮೇನ್. ಅಂದ್ರೆ ದಾಲ್ ಕಿಚಡಿ ಅಂದ್ರೆ ಹೆಸರು ಬೇಳೆ, ನಾಟ್ ಕಾಳು, ಹೆಸರು ಬೇಳೆ. ನಿಮಗೆ ಜಾಸ್ತಿ ಹೆಸರು ಬೇಳೆನೇ ಇರ್ಬೇಕು ಇದ್ರೊಳಗೆ. 1 ತಾಸು ನೆನಿಲಿಕ್ಕೆ ಇಟ್ಟೀನಿ. ಇದನ್ನು ಸ್ವಚ್ಛ 1-2-3 ಸರಿ ತೊಳ್ಕೊಬೇಕು ಗೈಸ್. ತೊಳ್ಕೊಂಡು ಆಮೇಲೆ ಏನು ಮಾಡಬೇಕು ಅಂತಂದ್ರೆ ಇದನ್ನು ಕುಕ್ಕರ್ ಒಳಗೆ ಹಾಕಿ ನೀರು ಹಾಕಿ ಇದನ್ನು ಬೇಯಿಸ್ಕೊಂಡ್ಬಿಡೋಣ. ನೆಕ್ಸ್ಟ್ ಒಗ್ಗರಣೆ ಹಾಕ್ಕೊಂಡು ನಾವು ಇದನ್ನು ರೈಸ್ ಮಾಡ್ಕೋಬೋದು. ಇಲ್ಲ ಅಂದರೆ ರೈಸ್ ಮಾಡಿಕೊಂಡು ನಾವು ಮೇಲೂ ಇದನ್ನು ಒಗ್ಗರಣೆ ಕೊಡ್ಬೋದು. ಬಟ್ ನನಗೇನಂತಂದ್ರೆ ಒಗ್ಗರಣೆ ಮೇಲೆ ಸಪ್ರೇಟಾಗಿ ಕೊಡೋದು ಚಲೋ ಅಂತ ಅನ್ನಿಸ್ತದೆ. ಸೊ ಏನೋ ಒಂದು ಮಾಡಿ ಗೈಸ್. ಈಗ ಇದ್ರೊಳಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಟರ್ಮರಿಕ್. ಎಸ್, ಆಮೇಲೇನು ಹಾಕ್ಬೋದು, ಆಮೇಲೇನ ಹಾಕೋಣೇನು ಎಷ್ಟು ಟೇಸ್ಟ್ ಆಗ್ತಾನೋ ಹಾಕಿ. ಅರಿಶಿನ ಪುಡಿ ಹಾಕಿ ಇದನ್ನು ನಾವು ಕುದಿಲಿಕ್ಕೆ ಇಟ್ಬಿಡೋಣ ಈ ಕಡೆ. ಈಗ ನೆಕ್ಸ್ಟ್ ಏನಂತಂದ್ರೆ ಇದನ್ನು ಆಲ್ರೆಡಿ ನಾನೆಲ್ಲ ರೆಡಿ ಇಟ್ಕೊಂಡೀನಿ. ಉಳ್ಳಾಗಡ್ಡಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಇದು ಜಿಂಜರ್ ಕ್ರಷ್ ಮಾಡಿ ಇಟ್ಕೊಂಡೀನಿ. ಇದು ಮತ್ತು ಗಾರ್ಲಿಕ್, ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ. ಇದು ಒಗ್ಗರಣೆಗೆ ಇನ್ನೂ ಸ್ವಲ್ಪ ಸಾಮಾನು ಬೇಕಾಗ್ತದೆ. ಅದನ್ನು ನಾನು ನಿಮಗೆ ಬರ್ತಾ ಹೇಳ್ತೀನಿ, ನೀವು ಬರ್ತಾ ನೋಡಿ. ಇದು ಐರನ್ದು ಫ್ರೆಂಡ್ಸ್ ಇದು. ಸೊ ಐರನ್ ಒಳಗೆ ಮಾಡೋದು ಭಾಳ ಚಲೋ ಹೆಲ್ತ್ ವೈಸ್. ಸೊ ಐರನ್ ಇದ್ರೊಳಗೆ ನಾನು ಒಗ್ಗರಣೆ ಹಾಕ್ತೀನಿ. ಈಗ ಒಗ್ಗರಣೆಗೆ ಅಫ್ಕೋರ್ಸ್ ಆಯಿಲ್ ಹಾಕಲೇಬೇಕು. ಹಾಂ ನೋಡಿ, ಏನು ಆ್ಯಕ್ಚುಲಿ ಸಾಸಿವೆ ಹಾಕಬಾರ್ದು, ಸ್ವಲ್ಪ ಹಾಕ್ತೀನಿ. ಆಮೇಲೆ ಜೀರಿಗೆ, ಇದಕ್ಕೆ ನಾನು ಒಂದು ಪಲಾವ್ ಎಲೆ ಹಾಕ್ತೀನಿ. ಆಮೇಲೆ ಇದಕ್ಕೊಂದು ಪಲಾವ್ ಎಲೆ ಹಾಕೋತೀನಿ. ಇವೆಲ್ಲ ಮಸಾಲ ಏನು ಬೇಡ, ಈ ಪಲಾವ್ ಎಲೆ ಒಂದು ಸಾಕು. ಇಲ್ಲಾಂದ್ರೆ ಒಂದು ಸ್ವಲ್ಪ ದಾಲ್ಚಿನ್ನಿ, ಇಷ್ಟು ಸಣ್ಣದು ಸಾಕು. ಮೆಣಸಿನ್ಕಾಯಿ, ಯಪ್ಪ, ಮೆಣಸಿನ್ಕಾಯಿ ಹಾಕಿ ಜಿಂಜರು ಗಾರ್ಲಿಕ್ನು ಹಾಕಿಬಿಡೋದು. ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಟೊಮೆಟೊ ಹಾಕ್ತೀನಿ. ಲಾಸ್ಟಿಗೆ ಕೊತ್ತಂಬರಿ ಹಾಕ್ತೀನಿ. ಚಲೋ ಬರುತ್ತೆ ಸ್ಮೆಲ್. ಟೊಮೆಟೊ ಹಾಕ್ತಿದ್ದಾಳೆ ಗೈಸ್. ಹಿಂಗು ಹಾಕಿ ಏನು ಹಾಕ್ತಿರುತ್ತೆ? ಉಪ್ಪು ಹಾಕಿದ್ರೆ ಲಘು ಬೇಯ್ತದೆ. ಸ್ವಲ್ಪ ಕೊರಿಯಾಂಡರ್ ಪೌಡರ್, ಸ್ವಲ್ಪ ಗರಂ ಮಸಾಲ, ಅರಿಶಿನ ಪುಡಿ ಇದ್ರೊಳಗೆ ಹಾಕಿವೆಲ್ಲ ಬೇಡ. ಸೊ ಇದನ್ನಷ್ಟು ಕೊತ್ತಂಬರಿ ಹಾಕಿ ಇದನ್ನು ಫ್ಲೇಮ್ ಆಫ್ ಮಾಡಿಬಿಡ್ತೇನೆ. ಈಗ ಇದ್ರ ಜೊತೆ ಏನು ನಮ್ಮದು ದಾಲ್ ಕಿಚಡಿ ಜೊತೆ ಹಪ್ಪಳ ಇಲ್ಲಾಂದ್ರೆ ಪಾಪಡ್ ಏನಾರೇ ಒಂದು ಹಚ್ಕೊಂಡು ತಿಂದ್ರೆ ರುಚಿ ಹತ್ತದ. ಸೊ ಮನೆಯೊಳಗೆ ಇಷ್ಟು ಇದು ಪಾಪಡಿದು ಉಳಿದದ. ಸೊ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ಕರಿದು ಬಿಡ್ತೀನಿ. ಗ್ರೀನ್, ರೆಡ್, ಆರೆಂಜ್, ಎಲ್ಲೋ, ಆಮೇಲೆ ಇದು ಗ್ರೀನ್ ಅಲ್ಲ. ನಾ ಏನು ಮಾಡ್ತೀನಿ ಅಂತಂದ್ರೆ ಇದು ಎಣ್ಣೆ ನೋಡ್ರಿ ಎಷ್ಟು ಇಳಿತದೆ ಕೆಳಗೆ. ಸೊ ಅದನ್ನು ನಾನು ಎಷ್ಟೊತ್ತವರೆಗೂ ಹಿಡ್ಕೊಂಡಿರ್ತೀನಿ, ಯಾಕಂದ್ರೆ ಎಣ್ಣೆ ಜಾಸ್ತಿ ತಿನ್ನಬಾರ್ದಲ್ಲ ಅದಕ್ಕೆ.
ಬ್ರೆಡ್ ಚಿಲ್ಲ ಅಂತಂದರೆ ಚಿಲ್ಲ ಅಂದರೆ ಆ್ಯಕ್ಚುಲಿ ಅದು ಹಿಂದಿ ವರ್ಡ್. ಸೊ ಒಂದು ಫಸ್ಟ್ ಏನಂದ್ರೆ ಒಂದಿಷ್ಟು ಟೊಮೆಟೊ, ಆಮೇಲೆ ಒಂದಿಷ್ಟು ಉಳ್ಳಾಗಡ್ಡಿ, ಅಷ್ಟು ಹಾಕೋಂಗಿಲ್ಲ, ಸ್ವಲ್ಪ ತೆಗೆದು ಇಟ್ಕೋತೀನಿ ಮತ್ತು ಅದಕ್ಕೆ ಬೇಕಾಗ್ಬೋದಂತ. ಇಷ್ಟು ಹಾಕಿ ಏನು ಮಾಡಬೇಕು ಅಂತಂದ್ರೆ ಇದಕ್ಕೆ ಉಪ್ಪು ಹಾಕ್ತೀನಿ. ಇದಕ್ಕೆ ಖಾರ ಪುಡಿ ಹಾಕಬೇಕು, ಒಂದು ಸ್ವಲ್ಪ ಏನಿದು ಕೊರಿಯಾಂಡರ್ ಪೌಡ್ರು, ಇದಕ್ಕೆ ಕಡ್ಲಿ ಹಿಟ್ಟು, ಎಷ್ಟು ಬ್ರೆಡ್ ಮಾಡ್ತೀವಿ ಅದ್ರ ಮೇಲೆ ಒಂದಿಷ್ಟು ಏನು ಅಂದರೆ ಕಡಲೆ ಹಿಟ್ಟು ಹಾಕ್ಕೊಳ್ಳೋದು. ಕಡ್ಲೆ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಫಸ್ಟ್ ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳೋದು ಪ್ರಾಬ್ಲಮ್ ಆಗಲ್ಲ. ಇದನ್ನೇನು ಮಾಡಬೇಕು, ನೀರು ಹಾಕಿ ಕಲಿಸ್ಕೋಬೇಕು. ಹಾಗೆ ಉಪ್ಪು ಖಾರ ಜಾಸ್ತಿನೇ ಹಾಕ್ರಿ ಬ್ರೆಡ್ಡಿಗೆ. ಸ್ವಲ್ಪ ಹೊತ್ತು ನೆನಿಲಿ ಅದು. ಅಲ್ಲಿ ತನಕ ನಮ್ದು ರೈಸ್ ಆಗ್ಯದ. ಈ ರೈಸ್ ಒಳಗೆ ನಾ ಏನು ಮಾಡ್ತೀನಿ ಅಂದರೆ ಪಟ 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 ಅಂತ ಇದು ಮಾಡ್ಕೊಂಡಿದ್ದು. ಇದು ಗೌರಿಗೂ ಕೊಡ್ಲಿಕ್ಕೆ ಬರ್ತದೆ ರೈಸ್. ಹೆಲ್ದಿ ಆಗ್ಯದ, ಎಲ್ಲ ಬ್ಯಾಳಿ ಹಾಕಿ ಮಾಡಿದ್ದು. ಸೊ ಇದು ರೈಸ್ ನಾವು ನಮ್ಮ ಗೌರಿಗೂ ಕೊಡ್ಬೋದು. ಸೊ ನಮ್ಮ ಗೌರಿಗೆ ಒಂದಿಷ್ಟು ರೈಸ್ ಅದನ್ನು ತೆಗೆದಿಟ್ಟೀನಿ, ಉಪ್ಪಿಲ್ಲದ್ರೊಳಗೆ. ಸೊ ಅದಕ್ಕೆ ಇದು ಮಾಡಿದ್ದು ಒಗ್ಗರಣೆ ಏನದಲ್ಲ ಇದಕ್ಕೆ ಹಾಕ್ಕೊಂಡ್ಬಿಡೋದು. ಹಾಕ್ಕೊಂಡು ಕಲಿಸ್ಬೇಕು ಚಂದ. ಉಪ್ಪೊಂದು ಹಾಕ್ಬೇಕು ಇದಕ್ಕೆ. ಒಂದಿಷ್ಟು ಉಪ್ಪು, ಸ್ವಲ್ಪ ಗಾಳಿಗೆ ಹಾಕಿ ನಮ್ಮ ದಾಲ್ ಕಿಚಡಿ ರೆಡಿ. ಹೆಲ್ದಿ ಆ್ಯಂಡ್ ಟೇಸ್ಟಿ. ಓಕೆ, ಅಲ್ಲಿವರೆಗೂ ನಾವೇನು ಮಾಡೋಣ ಅಂತಂದರೆ ಇದೊಂದು ಸ್ವಲ್ಪ ಸಣ್ಣ ಬಿಸಿ ಇರಲಿ. ಈಗ ನಾನು ಇದನ್ನು ಪ್ಯಾನು ತೊಳಿತೀನಿ. ಟಿರಾಮಿಸು ಮಾಡಬೇಕಾದ್ರೆ ಹೆಂಗೆ ಬೇಕು ಹಿಂಗೆಲ್ಲ ಅದಿತಿ ಕಟ್ ಮಾಡಿಬಿಟ್ಟಾಳ, ಗೊತ್ತಿಲ್ಲ ಯಾವ ಆಕಾರದಾಗವ ಅಂತ. ಓಕೆ, ಎಲ್ಲರಿಗೂ ಒಂದೊಂದು ಬಂದು ಒಂದೊಂದು ಬ್ರೆಡ್ ಆದರೂ ಬರ್ತಾವೆ. ಈಗ ಇದನ್ನೇನು ಮಾಡಬೇಕು ಅಂದ್ರೆ ಇದನ್ನು ಮುಚ್ಚಿಡ್ಬೇಕು ಫಸ್ಟ್. ಇದನ್ನು ಕಡ್ಲಿ ಹಿಟ್ಟು ಹಾಕಿವೆಲ್ಲ, ಕಡ್ಲಿ ಹಿಟ್ಟೊಳಗೆ ಸಿಕ್ಕಾಪಟ್ಟೆ ಕಡ್ಲಿ ಒಳಗೆ ಪ್ರೋಟೀನ್ ಇರ್ತದೆ ಫ್ರೆಂಡ್ಸ್. ಸೊ ಇದು ಪ್ರೋಟೀನ್ ಇರೋದ್ರಿಂದ ನಮ್ಮ ದೇಹಕ್ಕೆ ಚಲೋ ಪ್ರೋಟೀನ್ ಸಿಗ್ತದೆ. ನೀವು ಮನೆಯೊಳಗೆ ಮಾಡ್ಕೊಂಡು ತಿನ್ನಿರಿ. ಹಿಂದಿನ ಕಾಲದಾಗ ಜುಣಕ ಯಾಕೆ ಮಾಡ್ತಿದ್ರು, ಜುಣಕದೊಳಗೆ ಹಗಲೆಲ್ಲ ಜುಣಕ ಈಸಿ ಆ್ಯಂಡ್ ಟೇಸ್ಟಿ ಆ್ಯಂಡ್ ಹೆಲ್ದಿ. ಯಾಕಂದ್ರೆ ಅದನ್ನು ಕಡ್ಲೆ ಹಿಟ್ಟು ಹಾಕಿ ಜುಣಕ ಜಾಸ್ತಿ ಪ್ರೋಟೀನ್ ಇರ್ತದೆ. ಎಲ್ಲದಕ್ಕಿಂತ ಜಾಸ್ತಿ ಅಂದ್ರೆ ಇದು ಹಣ್ಣು ಯಾವುದು, ಪೇರು ಹಣ್ಣು, ಗಾವ ಒಳಗೆ ಜಾಸ್ತಿ ಪ್ರೋಟೀನ್ ಇರ್ತದೆ. ಓಕೆ, ಈಗ ಏನು ಮಾಡಬೇಕು ಅಂದ್ರೆ ತಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಹಾಕಿ ಟೇಸ್ಟ್ ಅನ್ನಿಸ್ತಂದ್ರೆ ಇನ್ನೊಂದು ಮಾಡ್ತೀನಿ. ಏನು ನಿಂಬೆಹಣ್ಣು ಒಂದು ತೊಗೊಂಬಂದ್ಬಿಡೋದೈತಿ. ಬ್ರೆಡ್ ಚಿಲ್ಲ ಮಾಡೇ ಇಲ್ಲ. ಮಹಾರಾಷ್ಟ್ರದಾಗೆಲ್ಲ ಜಾಸ್ತಿ ಮಾಡ್ತಾರೆ ಇದನ್ನು. ಅಮ್ಮ ಎಚ್ಚರಿಕೆಯಿಂದ ಮಾಡಬೇಕು ಯಪ್ಪ. ಅನ್ನನೂ ಅದ, ಅನ್ನದ ಜೊತೆ ನಿಂಬೆಹಣ್ಣು. ಸಾಕ?
ರೈಸ್ ಮೇಲೆ ತುಪ್ಪ. ಬೇಕಂದ್ರೆ ನೀವು ಬ್ರೆಡ್ ಚಿಲ್ಲಾದ ಮೇಲೂ ಹಾಕೋರಿ. ಸೊ ಇದಾಗಿತ್ತು ಇವತ್ತಿನ ನಮ್ಮ ರೆಸಿಪಿ, ಬ್ರೆಡ್ ಚಿಲ್ಲಾ ಮತ್ತು ದಾಲ್ ಖಿಚಡಿ. ಎರಡು ಹೆಲ್ದಿ ಆ್ಯಂಡ್ ಟೇಸ್ಟಿ. ಸೊ ಯಾರೆಲ್ಲ ನಮ್ಮ ವಿಡಿಯೋ ನೋಡಿರಿ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ.